ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ಅಲ್ಲಿ ತಿನ್ನೋ ವಿಚಾರದಲ್ಲೂ ಕೂಡ ಅಕ್ಕಿ 200 ರೂಪಾಯಿ 300 ರೂಪಾಯಿ ಕೆಜಿ, ಗೋಧಿ 300-400 ರೂಪಾಯಿಗೆ ವಿಲವಿಲ ಒದ್ದಾಡುವಂತ ಪರಿಸ್ಥಿತಿಗೆ ಹೋದಂತ ದೇಶ ಇರ್ಲಾರ್ದೆ ಇರುವೆಯನ್ನ ಬಿಟ್ಕೊಂಡು ನಮ್ಮ ದೇಶ ಜೊತೆ ಕಿತ್ತಾಟವನ್ನ ಮಾಡ್ಕೊಂಡ್ರು. ಈಗ ಏನಾಗಿದೆ, ತತ್ತರಿಸಿ ಹೋಗಿದೆ. ಮೊದಲೇ ಆರ್ಥಿಕವಾಗಿ ಪಾತಾಳ ಕುಸಿದಂತ ಈಗ ಪಾಕ್ ಭಿಕ್ಷೆ ಬಿಡುವ ಪರಿಸ್ಥಿತಿಯನ್ನು, ಭಿಕ್ಷೆ ಎಲ್ಲ ತೆವಳ್ಕೊಂಡು ನೆಕ್ಕೋ ಪರಿಸ್ಥಿತಿಗೆ ಬಂದಿದೆ. ಕೊಡ್ರಪ್ಪ ಸಾಕು ಅಂತ ಹೇಳಿ ತನ್ನ ಮಿತ್ರ ರಾಷ್ಟ್ರಗಳ ಬಳಿ ಹಣಕಾಸಿನ ನೆರವು ನೀಡುವಂತೆ ಅಂಗಲಾಚಿದೆ. ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬಹಿರಂಗವಾಗಿ ಫಂಡ್ಗಾಗಿ ಬೇಡ್ಕೊಂಡಿದೆ. ಬಟ್ ಅದಾದ ನಂತರ ಹ್ಯಾಕ್ ಆಗಿದೆ ಅಂತ ಹೇಳಿ ಬಿಲ್ಡಪ್ ಬೇರೆ ಕೊಟ್ಟರು ಅವರು. ಆಮೇಲೆ ಹ್ಯಾಕ್ ಆಗ್ಬಿಟ್ಟಿತ್ತು ನಮ್ದು ಅಂತೇಳಿ ಅಯ್ಯಯ್ಯೋ. ಅಥವಾ ಸೇನಾ ಸಂಘರ್ಷ ನಡೀತಾ ಇರುವಾಗಲೇ ಪಾಕ್ ಆರ್ಥಿಕ ಸಚಿವಾಲಯ ATM ವಿಡ್ರಾ ಮಿತಿಯನ್ನು ಕೇವಲ 3,000ಕ್ಕೆ ಇಳಿಕೆ ಮಾಡಿದೆ. ನಮ್ಮಲ್ಲಿ ಕೊರೋನಾ ಬಂದಂಥ ಟೈಮಲ್ಲಿ ಅದನ್ನು ವಿಡ್ರಾ ಮಿತಿಯನ್ನು ಇಟ್ಟಿದ್ರಲ್ಲ, ಆ ಪರಿಸ್ಥಿತಿ ಹೋಗಿದೆ. ಅದರ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ದುಡ್ಡಿಲ್ಲ. ಎಲ್ಲರೂ ಒಂದೇ ಸಲ ಒಬ್ಬನೇ ತಕ್ಕೊಂಡ್ಬಿಟ್ರೆ ಇನ್ನುಳಿದಂಥವ್ರಿಗೆ ಸಿಗಲ್ವಲ್ಲ, ಅದರ ಪರಿಸ್ಥಿತಿ. ಬ್ಯಾಂಕ್ಗಳಿಂದ ಹಣ ವಿಡ್ರಾ ಮಾಡದಂತೆ ಮನವಿಯನ್ನು ಮಾಡ್ತಾ ಇದೆ ಪರಿಸ್ಥಿತಿ ಸುಧಾರಿಸುವವರೆಗೂ. ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕಿಸ್ತಾನಕ್ಕೆ ಈಗ ಜಲಕಂಟಕವೂ ಕೂಡ ಶುರುವಾಗಿದೆ. ಭಾರೀ ಮಳೆಯಿಂದಾಗಿ ಭಾರತ್ ಸಲಾಲ್ ಮತ್ತು ಬಗ್ಲಿಹಾರ್ ಡ್ಯಾಂನ ಹಲವು ಗೇಟ್ಗಳಿಂದ ನೀರು ರಿಲೀಸ್ ಮಾಡಿದೆ. ಈ ಮೂಲಕ ಚೆನಾಬ್ ನೀರು ಪಾಕಿಸ್ತಾನಕ್ಕೆ ಹರಿಯುವಂತೆ ಮಾಡಿದ್ದು ಪಾಕಿಸ್ತಾನಕ್ಕೆ ಪ್ರವಾಹ ಭೀತಿ ಕೂಡ ಶುರುವಾಗಿದೆ. ಮಾಡಿದ್ದುಣ್ಣೋ ಮಹಾರಾಯ, ಕೊಚ್ಕೊಂಡು ಹೋಗು, ಅಳ್ತಾ ಕೂತ್ಕೋ. ಅದು ಎಲ್ಲೆಲ್ಲಿ ಕೇಳ್ತಾ ಇದೆ ಅಂತಂದರೆ, ಒಂದು ಆ ಕಡೆಗೆ IMF ಬಳಿ ಆಯಿತು, ಚೀನಾ ಬಳಿ ಕೇಳ್ಕೊಂಡಿದೆ. ಅದರ ಜೊತೆಗೆ ಅದರ ಮಿತ್ರ ರಾಷ್ಟ್ರ ಸೌದಿ ಕಡೆಗೆ ಹೋಗಿ ಕೇಳ್ಕೊಳ್ತಾ ಇದೆ, ನನಗೊಂದಿಷ್ಟು ಸಹಾಯ ಮಾಡಿ ಅಂಥೇಳಿ. 1.3 ಬಿಲಿಯನ್ ಏನೋ IMF ಕಡೆ ಕೇಳ್ಕೊಂಡಿದೆ, 700 ಕೋಟಿ ಏನೋ ಚೀನಾ ಕಡೆ ಕೇಳ್ಕೊಳ್ತಾ ಇದೆ. ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿಗೆ ಆಗೋಗ್ಬಿಟ್ಟಿದೆ ಅಲ್ಲಿರುವಂಥದ್ದು. ಅದು ಏನು ಮಾಡುತ್ತೋ, ಅದು ಏನು ಬಿಡುತ್ತೋ ಪರಿಸ್ಥಿತಿಯಲ್ಲಿ ಇದು. ಥೂ. ಇಂಥ ದೇಶದಲ್ಲಿರುವಂಥ ಜನ ಇನ್ನೂ ಕೂಡ ನಾನು ಮಧ್ಯಾಹ್ನ ನೋಡ್ತಾ ಇದೆಯಾ ಪಾಕಿಸ್ತಾನದ ಕೆಲವೊಂದಿಷ್ಟು ಚಾನಲ್ಗಳು ಏನು ಹೇಳ್ತಾವೆ ಅಂತ ಹೇಳಿ. ಯಾವ ರೀತಿ ಬಿಲ್ಡಪ್ಪು ಅಂತಂದರೆ, ಅಲ್ಲೆಲ್ಲ ಬಿದ್ದಿದೆ ಏಟ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಹೊರಟೋಗ್ಬಿಟ್ಟಿದೆ. ಅಲ್ಲಿರುವಂಥವ್ರು ಜನರನ್ನು ಮಾತಾಡಿಸ್ಬಿಟ್ಟು ನಮ್ಮಲ್ಲಿ ಏನೂ ಆಗಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಭಾರತ ಸುಳ್ಳು ಹೇಳ್ತಾ ಇದೆ ಅಂತಿದ್ದಾರೆ. ಯಾವ ರೀತಿಯಾದಂತಹ ಪಾಪ ಅವ್ರಿಗೂ ಭಯ ಅಲ್ವಾ, ಅವ್ರಿಗೂ ಭಯ ಅಲ್ವಾ ಒಂದಿಷ್ಟು. ಅಲ್ಲಿರುವಂಥವ್ರು ಏನ್ ಮಾಡ್ಬಿಡ್ತಾರೋ, ಮತ್ತೆ ಅಲ್ಲಿರುವಂಥ ಟೆರರಿಸ್ಟ್ಗಳು ಏನ್ ಮಾಡ್ಬಿಡ್ತಾರೋ ಅನ್ಲೇಬೇಕಲ್ವಾ. ಆ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ, ಅನ್ಕೊಂಡು ಹೋಗ್ತಾರೆ. ಇನ್ನು ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದ ಆಡಳಿತದಲ್ಲೂ ಕೂಡ ನಡುಕ ಶುರುವಾಗಿದೆ. ಭಾರತದ ದಾಳಿಗೆ ಹೆದರಿ ಪಾಕ್ ಪ್ರಧಾನಿ ಬಂಕರ್ ಸೇರ್ಕೊಂಡಿದ್ದಾನೆ ಅನ್ನೋ ಅನುಮಾನ. ಈ ವಿಚಾರದಲ್ಲಿ ಪಾಕ್ ಸಂಸತ್ನಲ್ಲಿ ಸ್ವಪಕ್ಷೀಯ ಸಂಸದರೇ ಶಹಬಾಜ್ ಶರೀಫ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಶಹಬಾಜ್ ಶರೀಫ್ರನ್ನ ರಣಹೇಡಿ ಅಂತ ಸಂಸದ ಶಾಹಿದ್ ಅಹ್ಮದ್ ಜರ್ದಿದ್ದಾರೆ. ಭಾರತದ ಪ್ರಧಾನಿ ಮೋದಿ ಹೆಸರನ್ನು ಹೇಳಲು ಹೆದರುವ ರಣಹೇಡಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಯೋಧರಿಗೆ ಹೇಗೆ ಧೈರ್ಯ ತುಂಬಬೇಕು ಅಂತ ಸಂಸದ ಶಾಹಿದ್ ಅಹ್ಮದ್ ಕಿಡಿಕಾರಿದ್ದಾರೆ. ಜೊತೆಗೆ ನಿನ್ನೆಯಷ್ಟೇ ಭಾರತ ದಾಳಿ ಬಳಿಕ ಪಾಕ್ ಸಂಸತ್ನಲ್ಲಿ ಸಂಸದ ತಾಹಿರ್ ಇಕ್ಬಾಲ್ ಪಾಕಿಸ್ತಾನವನ್ನ ರಕ್ಷಿಸುವಂತೆ ಕಣ್ಣೀರಿಟ್ಟಿದ್ರು. ಆಕ್ಚುಲ್ ಗಾಯಬ್ ಬಂದ್ರೆ ಅಲ್ಲ, ನಿರಂತರ ಮೀಟಿಂಗ್ ಮಾಡ್ತಾ ಇರೋ ಇಲ್ಲಿ PM ಗಾಯಬ್ ಅಂತ ಹೇಳ್ತಾರೆ. ಇವ್ರನ್ನೇನು ಹೇಳಬೇಕು ಇಂತಹ ಸಂದರ್ಭದಲ್ಲಿ? ಸೈನ್ಯಕ್ಕೆ ಸ್ಥೈರ್ಯ ಹೇಳಬೇಕು, ಧೈರ್ಯ ತುಂಬಬೇಕು, ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸಬೇಕು. ಅದು ಯಾವುದೂ ಇಲ್ಲ. ಇದಕ್ಕೆ ನಮ್ಮ ದೇಶ ಯಾಕೆ ನಮಗೊಂದ್ಸಲ ಬಹಳ ಇಷ್ಟ ಆಗುತ್ತೆ ಅಂದರೆ ಈ ವಿಚಾರದಲ್ಲೇನೆ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ರಾಜಕೀಯ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿದೆ. ಕಾಂಗ್ರೆಸ್ ಬಿಜೆಪಿ ಕಚ್ಚಾಡ್ಕೊಳ್ತಾರೆ, ಸೈದ್ಧಾಂತಿಕವಾಗಿ ನಿಲುವುಗಳ ವಿಚಾರದಲ್ಲಿ ಮಾತನಾಡ್ಕೊಳ್ತಾರೆ. ಬಟ್ ದೇಶ ಈ ಬಾರಿ ಮಾತ್ರ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆಕ್ಚುಲಿ ಕಾಂಗ್ರೆಸ್ನವರು. ಎಲ್ಲೂ ಕೂಡ ಅಂತಹ ಹೇಳಿಕೆಗಳು ಕಾಣಿಸಿಕೊಳ್ತಾ ಇಲ್ಲ. ಆಮೇಲೆ ನೀವು ಏನೇ ಮಾತನಾಡ್ಕೊಳ್ಳಿ, ಒಂದು ಆ ವ್ಯಕ್ತಿಗೆ ಮರ್ಯಾದೆ ಕೊಡದೇ ಇದ್ರೂ ಕೂಡ ಆ ಸ್ಥಾನಕ್ಕೆ ಗೌರವವನ್ನು ಕೊಡುವಂಥದ್ದು ನಮ್ಮ ದೇಶದಲ್ಲಿದೆ. ಆ ಚೌಕಟ್ಟು ಮೀರಿ ಹೋಗ್ತಾ ಇಲ್ಲ. ಯಾಕಂದ್ರೆ ಆ ಹುದ್ದೆಗೆ ಗೌರವವನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿ ಒಬ್ಬ ಪ್ರಧಾನಿಗೆ ಯಾವ ಗೌರವವನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ಒಬ್ಬ ಮುಖ್ಯಮಂತ್ರಿಗಳಿಗೆ ಏನು ಗೌರವವನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ವ್ಯಕ್ತಿಯನ್ನ ಟೀಕೆ ಮಾಡಬಹುದು, ಹುದ್ದೆಯನ್ನ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೇಡಿ ಅನ್ನೋ ಮಟ್ಟಕ್ಕೆ ಆ ದೇಶದಲ್ಲಿ ಒಬ್ಬ ಪ್ರಧಾನಿಯನ್ನ ಕರೀತಾರೆ ಅಂತಂದ್ರೆ ಏನ್ ಹೇಳೋಣ? ನರಿ ಅಂತ ಹೇಳುವಂತ ಪರಿಸ್ಥಿತಿಗೆ ಬಂದು ತಲುಪ್ತಾರೆ ಅಂತಂದ್ರೆ ಏನ್ ಹೇಳೋಣ? ಅಲ್ಲಿ ಉಳಿದಂತ ಸಂಸದರು ಯಾರೂ ಕೂಡ ಅದನ್ನ ವಿರೋಧನೂ ಮಾಡಲಿಲ್ಲ. ಇಟ್ಸ್ ಎ ಶೇಮ್. ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಅಲ್ವಾ ಅದರದ್ದು. ಆಮೇಲೆ ಅಲ್ಲಿ ಪ್ರಧಾನಿ ಏನ್ರಿ ಅದು, ಉಳಿದಿದ್ದೆಲ್ಲ ಫುಲ್ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಏನು ಭಾರತದ ಮೇಲೆ ಮಾತನಾಡಿದ್ದು, ನಾವು ಹಂಗಿದ್ದೇವೆ, ನಾವು ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ ಅಂತೆಲ್ಲ ಮಾತಾಡ್ಬಿಟ್ಟು ಈ ರೀತಿಯಾಗಿ ನಡು ನೀರಲ್ಲಿ ಅಲ್ಲಿರುವಂಥ ಜನರನ್ನ ಬಿಟ್ಬಿಟ್ಟು ಬಿಲದಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಳ್ಳೋದು ಅಂತಂದರೆ ಶೋಭೆ ಥರ ಒಬ್ಬ ಪ್ರಧಾನಿನ ಅದು. ಸಿ ಅವರ್ ಪ್ರೈಮ್ ಮಿನಿಸ್ಟರ್, ನಮ್ಮ ದೇಶದ ಪ್ರಧಾನಿ ನೋಡಿ, ಬೆಳಗ್ಗೆಯಿಂದ ಕೂತ್ಕೊಂಡು ಮೀಟಿಂಗು ಏನು ಮಾಡಬೇಕು, 13 ದಿನ ಟೈಮ್ ತೊಗೊಂಡ್ರು, 16ನೇ ದಿನಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದರು. ಪ್ರೈಮ್ ಮಿನಿಸ್ಟರ್ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ರು.
ಓಡಲಿಲ್ಲ. ಹೋದವ್ರು ವಾಪಸ್ ಬಂದರು, ನಿಂತ್ಕೊಂಡ್ರು, ಉತ್ತರವನ್ನು ಏನು ಕೊಡಬೇಕು ಅನ್ನೋದ್ರ ಬಹಿರಂಗವಾಗಿ ಹೇಳಿದರು. ಹೇಗೆ ಕೊಡ್ತೀವಿ ಉತ್ತರವನ್ನಂತಂದ್ರು ಅವ್ರಿಗೂ ಕೊಡ್ತೀವಿ, ಅವ್ರಿಗೆ ಬೆಂಬಲ ಕೊಡುವಂಥವ್ರಿಗೂ ಕೊಡ್ತೀವಿ ಅಂತಲೇ ಕೊಟ್ಟರು. ಅದು ಪಾಕಿಸ್ತಾನಕ್ಕೆ, ಉಗ್ರರಿಗೂ ಕೊಡ್ತಾನೂ ಇದ್ದಾರೆ. ಅದು ಒಬ್ಬ ಪ್ರೈಮ್ ಮಿನಿಸ್ಟರು. ಅಲ್ಲಿರುವಂಥ ಓಡೋಗ್ಬಿಟ್ಟು ಬಿಲದಲ್ಲಿ ಅಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿನ್ನೆ ಪಾಕಿಸ್ತಾನ ದಾಳಿ ನಡೆಸಿತು. ಅದಕ್ಕೆ ಪ್ರತಿ ದಾಳಿಯನ್ನ ನಡೆಸಿದ ನಂತರದಲ್ಲಿ ದಿನವಿಡೀ ಏನಾಗ್ತಾ ಇದೆ ಅನ್ನೋದರ ಸ್ಥಿತಿಗತಿಯ ಅವಲೋಕನವನ್ನ ಪ್ರಧಾನಿ ಮೋದಿ ರಾತ್ರಿ ಇಡೀ ಮಾಡಿದ್ದಾರೆ. ವಾರ್ ರೂಮ್ನಲ್ಲಿ ಕುಳಿತುಕೊಳ್ಳೋ ಮೂಲಕ ರಾತ್ರಿ ಒಂಚೂರು ವಿಶ್ರಮಿಸದೆ ಎನ್ಎಸ್ಎ ಸಿಡಿಎಸ್ ಅವರಿಂದ ಕ್ಷಣದ ಅಪ್ಡೇಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಬಳಿಕ ಇಂದು ಎನ್ಎಸ್ಎ ಅಜಿತ್ ದೋವಲ್ ಜೊತೆ ತುರ್ತು ಸಭೆ ನಡೆಸಿ ಮಾಹಿತಿ ಪಡ್ಕೊಂಡ್ರು. ಇನ್ನು ಸಂಜೆ 3 ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು. ಗಡಿ ರಾಜ್ಯಗಳಾದ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಸಿಎಂಗಳಿಗೆ ಮೋದಿ ಕರೆ ಮಾಡಿ ಗಡಿಯಲ್ಲಿ ಕೈಗೊಂಡಂತಹ ಭದ್ರತೆಗಳ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪಾಕಿಸ್ತಾನ ದಾಳಿಗೆ ಗಡಿ ಜಿಲ್ಲೆಗಳನ್ನೇ ಟಾರ್ಗೆಟ್ ಮಾಡಿದ್ದು ಸೂಕ್ತ ಭದ್ರತೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಒಬ್ಬ ದೇಶದ ಪ್ರಧಾನಿ ಮಾಡಬೇಕಾಗಿರೋದು. ಆ ದೇಶದ ರೀತಿಯೇ ಹೋಗೋದಲ್ಲ. ಆ ದೇಶದ ಪ್ರಧಾನಿಗಳು ಹೋಗಿ ಔತ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿರುವಂಥ ರಕ್ಷಣಾ ಮಂತ್ರಿ ಕೂತ್ಕೊಂಡ್ಬಿಟ್ಟು ಡ್ರೋನ್ ಬಂತು, ನಾವು ಅದನ್ನು ಹೊಡಿಲಿಲ್ಲ, ಹಾಗೆ ನಾವು ಲೀಕ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಬಿಲ್ಡಪ್ಪು. ಆಮೇಲೆ ಅಲ್ಲಿರುವಂಥ ಮದ್ರಸಾದಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಬಳಕೆ ಮಾಡ್ಕೊಳ್ತೀನಿ ಅನ್ನೋದು. ಏನ್ರಿ ಅಲ್ಲಿರುವಂಥ ರಕ್ಷಣಾ ಮಂತ್ರಿ? ಅವರ ರಕ್ಷಣಾ ಮಂತ್ರಿ ಹೆಂಗಿದ್ದಾರೆ? ಇದು ವ್ಯತ್ಯಾಸ. ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಒಂದೇ ಟೈಮಲ್ಲಿ, ವಿಭಜನೆ ಆಗಿದ್ದು. ಬಟ್ ನಮಗೆ ಭಾಳ ವರ್ಷಗಳಿದೆ ನಮ್ಮ ದೇಶಕ್ಕೆ. ಬಟ್ ವಿಭಜನೆ ಆದ ನಂತರ 1947ರಿಂದ ಕಂಪೇರ್ ಮಾಡ್ಕೊಂಡಾಗ ಪಾಕಿಸ್ತಾನದ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು? ನಾನು ಮಧ್ಯಾಹ್ನ ಇದೇ ವಿಚಾರ ಹೇಳ್ತಾ ಇದ್ದೆ. 2 ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂಥ ಮೊಬೈಲ್ಗಳು, ಒಂದು ಬೇಸಿಕ್ ಸೆಟ್ಟು, ಇನ್ನೊಂದು ಅಪ್ಗ್ರೇಡ್ ಆಗ್ತಾ ಹೋಯಿತು ಭಾರತ. ಅದು ಬೇಸಿಕ್ ಸೆಟ್ಟಲ್ಲೇ ಇನ್ನೂ ಇದೆ. ನಾವು ಅಪ್ಗ್ರೇಡ್ ಆಗಿದ್ದೀವಿ ಅಂದ್ಕೊಂಡೆ ಕೂತಿದೆ. ಅದ್ರ ಹಣೆ ಬರ ಇದು. ಯಾಕೆ ಅಂತಂದರೆ ಯಾವುದ್ರ ಮೇಲೆ ಅವರಿದ್ದಾರೆ ಅದ್ರ ಮೇಲೇ ಅರ್ಥ ಆಗೋರಿಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇನ್ನು ಮೋದಿ ಅಷ್ಟೇ ಅಲ್ಲ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜಯಶಂಕರ್ ಕೂಡ ರಾತ್ರಿ ಇಡೀ ಅಲರ್ಟ್ ಆಗಿದ್ರು. ಇವತ್ತು ಸಹ ಬ್ಯಾಕ್ ಟು ಬ್ಯಾಕ್ ಉನ್ನತ ಅಧಿಕಾರಿಗಳ ಸಭೆಯನ್ನೆಲ್ಲ ಮಾಡಿದ್ರು. ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಅಜಿತ್ ದೋವೆಲ್, ಬಿಎಸ್ಎಫ್ ಮತ್ತು ಸಿಐಎಸ್ಎಫ್ ಗುಪ್ತಚರ ಸೇರಿ ಭದ್ರತಾ ಪಡೆಗಳ ಡಿಜಿ ಜೊತೆಗೆ ಸಭೆಯನ್ನು ನಡೆಸಿ ನಿನ್ನೆಯ ದಾಳಿ ಹಾಗೂ ರಕ್ಷಣಾ ವ್ಯವಸ್ಥೆ ಮತ್ತು ಗಡಿಯಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಮ್ಯಾರಥಾನ್ ಸಭೆಯನ್ನು ಮಾಡಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ 3 ಸೇನೆಯ ಮುಖ್ಯಸ್ಥರು ಮತ್ತು ರಕ್ಷಣಾ ಕಾರ್ಯದರ್ಶಿ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಪಾಕ್ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿರುವುದಾಗಿ ಸೇನಾ ಮುಖ್ಯಸ್ಥರು ರಕ್ಷಣಾ ಮಂತ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪಾಕ್ನ ಯಾವುದೇ ಪ್ರಚೋದನೆಗೆ ಪ್ರತಿಕ್ರಿಯಿಸಲು ಸೇನೆ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನು ರಾಜನಾಥ್ ಸಿಂಗ್ ಒತ್ತಿ ಹೇಳಿದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಸೈಬರ್ ಡಿಫೆನ್ಸ್ ಸಿಸ್ಟಮ್ ಕುರಿತು ಸಭೆಯನ್ನು ಮಾಡಿದ್ದಾರೆ. ಅಲ್ಲದೆ ಜೆಪಿ ನಡ್ಡಾ ಸೇರಿ ಪ್ರಮುಖ ಇಲಾಖೆಯ ಸಚಿವರು ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಅಗತ್ಯ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ದೇಶದಲ್ಲಿ ಆಹಾರ ಇಂಧನದ ಕೊರತೆ ಇಲ್ಲ, ಜನ ಆತಂಕ ಪಡುವಂತ ಅಗತ್ಯತೆ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಹಾರ ದಾಸ್ತಾನು ಇದ್ದು ವದಂತಿಯನ್ನು ನಂಬಬೇಡಿ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ. ಇನ್ನು ಆ ಕಡೆಗೆ ಜಯಶಂಕರ್ ಅವರು ಮತ್ತೆ ಪ್ರಧಾನಿಗಳ ಸಭೆ ನಡೀತಾ ಇದೆಯಂತೆ. ನಡೀಲಿ. ಈ ವಿಚಾರಗಳನ್ನು ಕೂಡ ಆ್ಯಕ್ಚುಲಿ ನಾನು ಆಗಲೇ ಹೇಳದ್ನಲ್ಲ, ಇಂಥ ವಿಚಾರಗಳನ್ನು ಕೂಡ ಗೌಪ್ಯವಾಗಿಡಬೇಕು. ಯಾರ್ಯಾರು ಸೇರಿದ್ರು, ಏನೇನು ಮೀಟಿಂಗ್ ಮಾಡಿದ್ರು, ಬರಬಾರದ್ರಿ. ಅದು ಒಂದು ದೇಶದ ಹಿತದೃಷ್ಟಿಯಿಂದ, ಒಂದು ದೇಶದ ಭದ್ರತೆಯ ದೃಷ್ಟಿಯಿಂದ, ಅದು ಈ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಇರುವಂಥ ಸಂದರ್ಭದಲ್ಲಿ ಇವೆಲ್ಲ ಬರಬಾರದು. ಆದರೂ ಬರ್ತಾ ಇರ್ತವೆ. ಏನು ಮಾಡ್ತೀರಾ? ನಮ್ಮ ದೇಶದ ಪರಿಸ್ಥಿತಿನೇ ಹಿಂಗೆ ಅಲ್ವಾ? ದೇಶಾದ್ಯಂತ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ದೆಹಲಿಯಲ್ಲಿ ಸೈರನ್ ಮೊಳಗಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಚಂಡೀಗಢದಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ವಾಯುಸೇನೆ ಸೈರನ್ ಮೊಳಗಿಸಿದೆ. ಜನರು ರಸ್ತೆಗಳಲ್ಲಿ ಓಡಾಡಬಾರದು, ಬಾಲ್ಕನಿಯಲ್ಲಿ ಕಾಣಿಸಿಕೊಳ್ಳಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಪಂಜಾಬ್ನ ಜಲಂಧರ್, ಫಿರೋಜ್ಪುರ, ಹರಿಯಾಣದ ಅಂಬಾಲಾದಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಅಂಬಾಲಾ ವಾಯುನೆಲೆ ಟಾರ್ಗೆಟ್ ಮಾಡಿರುವ ಕಾರಣ ಮನೆಯಿಂದ ಯಾರೂ ಹೊರಬಾರದಂತೆ ಮನೆ ದೀಪಗಳನ್ನು ಆರಿಸಲು ಸೂಚಿಸಲಾಗಿದೆ. ಇನ್ನು ರಾಜಸ್ಥಾನದ ಜೈಸಲ್ಮೇರಲ್ಲಿ ಕೂಡ ಅದೇ ರೀತಿಯಾಗಿ. ಇನ್ನು ಗಡಿಭಾಗದ 24 ಏರ್ಪೋರ್ಟ್ಗಳನ್ನು ಮೇ 15ರ ನಸುಕಿನ ಜಾವ 5:30ರವರೆಗೂ ಸ್ಥಗಿತಗೊಳಿಸಲಾಗಿದೆ. ಬೆಂಗಳೂರಿನ ಎಚ್ಎಎಲ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸಿಬ್ಬಂದಿ ರಜೆ ರದ್ದುಗೊಳಿಸಿದ್ದು ಓವರ್ ಟೈಮ್ ಕೆಲಸಕ್ಕೆ ಸಿದ್ಧರಿರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಈ ಮಧ್ಯೆ ದೇಶಾದ್ಯಂತ ಆರೋಗ್ಯ ಸಿಬ್ಬಂದಿ ರಜೆಯನ್ನು ಕಡಿತಗೊಳಿಸಲಾಗಿದೆ. ಗಡಿಭಾಗದ ಆಸ್ಪತ್ರೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಔಷಧ ಕಂಪನಿಗಳು ಔಷಧಗಳನ್ನು ದಾಸ್ತಾನು ಮಾಡಲು ಸೂಚಿಸಿವೆ. ಭಾರತೀಯ ಸೇನೆಯ ಏಟಿಗೆ ಪಾಕಿಸ್ತಾನ ಪಾಪರ್ ಆಗೋದಂತೂ ಕನ್ಫರ್ಮ್ ಅನ್ಸುತ್ತೆ. ಅಮೆರಿಕ, ಚೀನಾ ಸಹಾಯ ಮಾಡಬಹುದು ಎಂಬ ಭ್ರಮೆಯಲ್ಲಿದ್ದ ಪಾಕಿಸ್ತಾನಕ್ಕೆ ಒಂದು ಡಬಲ್ ಶಾಕ್ ಎದುರಾಗಿದೆ. ಭಾರತದ ಸರಣಿ ದಾಳಿಗೆ ತತ್ತರಿಸಿ ಹೋಗಿರೋ ಪಾಕ್ಗೆ ಅಮೆರಿಕ ಚಿಮಾರಿ ಹಾಕಿದೆ. ಪಾಕ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಹೇಳಲು ಆಗಲ್ಲ. ಭಾರತ ತನ್ನ ದೇಶದ ರಕ್ಷಣೆಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಅಮೆರಿಕ ಬದ್ಧವಾಗಿದೆ. ಈ ಸಂದರ್ಭದಲ್ಲಿ ಭಾರತಕ್ಕೆ ನಮ್ಮ ಬೆಂಬಲ ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್
ಎರಡು ಪರಮಾಣು ಶಕ್ತಿ ಹೊಂದಿರುವಂತಹ ರಾಷ್ಟ್ರಗಳ ನಡುವೆ ಸಂಘರ್ಷ ಹೆಚ್ಚಾಗುವ ಅಪಾಯದ ಬಗ್ಗೆ ಅಮೆರಿಕ ಚಿಂತಿಸಿದೆ. ಆದರೆ ಅವರ ಕ್ರಮಗಳನ್ನು ನಾವು ನಿರ್ದೇಶಿಸೋಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ಇದರ ಬೆನ್ನಲ್ಲೇ ಚೀನಾ ಕೂಡ ಪ್ರತಿಕ್ರಿಯಿಸಿದ್ದು, ಎರಡೂ ದೇಶಗಳು ಸಂಯಮ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅಂತ ನೀತಿ ಪಾಠವನ್ನ ಮಾಡಿದೆ. ಇಷ್ಟು ದಿನ ಹಿಂದೆ ನಿಂತು ಪಾಕಿಸ್ತಾನಕ್ಕೆ ಧೈರ್ಯ ತುಂಬಿ ಬಾವಿಗೆ ತಳ್ತಾ ಇದ್ದ ಡ್ರ್ಯಾಗನ್ ರಾಷ್ಟ್ರ ನೀತಿ ಪಾಠ ಹೇಳಿದ್ದು ಪಾಕಿಸ್ತಾನಕ್ಕೆ ಮತ್ತಷ್ಟು ದಿಕ್ಕೆಟ್ಟ ಸ್ಥಿತಿ ಎದುರಾಗಿದೆ. ಅಯ್ಯೋ, ನಂಬಕ್ ಹೋಗ್ಬೇಡ್ರಪ್ಪ, ಅದನ್ನ ಎರಡೂ ರಾಷ್ಟ್ರಗಳನ್ನ ನಂಬೇಡಿ, ಅವೆರಡು ಕುತಂತ್ರಿಗಳೇ. ಬೇಕಾದ ರೀತಿಯಲ್ಲಿ ಹಿಂದೆನೂ ಕೂಡ ಅಮೆರಿಕಾದಿಂದ ಯಾವ ರೀತಿಯಾಗಿ ಈ ದೇಶ ಅನುಭವಿಸಿದೆ, ಕೊನೆಯ ಕ್ಷಣದಲ್ಲಿ ಹೇಗೆ ಅಮೆರಿಕ ನಮಗೆ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಗೊತ್ತು. ಚೀನಾನು ಹೇಗೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿ ನಮ್ಮ ಮೇಲೆ ದಾಳಿಯನ್ನು ಮಾಡಿಸಿದೆ ಅಂತಲೂ ಗೊತ್ತು. ಎರಡೂ ಕೂಡ ಇದ್ದಾವೆ. ಎರಡನ್ನೂ ನಂಬೋ ಪರಿಸ್ಥಿತಿ ಇರಲಿಲ್ಲ. ನಂಬು ಕೂಡುದು, ಕೇಳಿಸ್ಕೊಳ್ಳಿ ಸುಮ್ಮನೆ, ಹೌದಾ ಹ್ಞೂ ಅಷ್ಟೇ. ಇವೆರಡೂ ಅಂತವೆ ಕಂತ್ರಿ ಬುದ್ಧಿಗಳು. ಚೀನಾ ಪರಿಸ್ಥಿತಿ ಏನು ಅಂತಂದರೆ ಈಗ ಆರ್ಥಿಕವಾಗಿ ಅಲ್ಲೋಲ ಕಲ್ಲೋಲ ಆಗೋ ಪರಿಸ್ಥಿತಿಗೆ ಬರ್ತಾ ಇದೆ. ಅಮೆರಿಕ ಕೊಡ್ತಾ ಇರುವಂಥ ಏಟಿಗೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ಕಡೆಗೆ ಹೊಡೆದಾಡೋದಾದ್ರೆ ಹೊಡೆದು ಬಿಡಿ, ಆಮೇಲೆ ನೋಡೋಣ ಅನ್ನೋ ಲೆಕ್ಕಕ್ಕೆ ಚೀನಾ ನಿಂತ್ಕೊಂಡಿದೆ. ಅಮೆರಿಕನೂ ಭಾರತ ಬಿಟ್ಟು ಹೋಗೋ ಹಂಗಿಲ್ಲ, ಕಾರಣ ಇಲ್ಲಿರುವಂಥ ವ್ಯಾಪಾರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ, ಬಿಟ್ಕೊಡೋಕ್ಕಾಗಲ್ವಲ್ಲ. ಅದಕ್ಕೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕಾರ್ಮೋಡ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ 18ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನ ಬಿಸಿಸಿಐ 1 ವಾರಗಳ ಕಾಲ ಮುಂದೂಡಿಕೆ ಮಾಡಿದೆ. ಇಂದು ನಡೆದ ಮಹತ್ವದ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ.